ಕೆ.ಸಿ. ವೇಣುಗೋಪಾಲ್ ಮತ್ತು ತಂಡ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ತಿಂಗಳಿನಿಂದ ಮಾಡುವಂತಹ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಸಲಹೆ ಸೂಚನೆ ಬಹುಶಃ ಕಾರ್ಯಕರ್ತರ ಹುಮ್ಮಸ್ಸು ಇದು ಈ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳಿಗೆ ಅವಕಾಶ ಇಲ್ಲ ಬಿಜೆಪಿಯವರಿಗಂತ ಸಿಕೊಂಡು ಬಿಜೆಪಿಯವರು ಇದೀಗ ಆ ಒಂದು ಗೊಂದಲಗೊಳಪಟ್ಟು ಅವರ ವಿರುದ್ಧ ಪ್ರತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಈ ಸಂಬಂಧಪಟ್ಟಾಗೆ ಕೇರಳದಲ್ಲಿ ವಿಚಾರ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರೇನು ಇಲ್ಲಿ ಬಂದು ಓಟಿಗೆ ಕೂಡ ನಿಲ್ಲುವುದಿಲ್ಲ. ಬಹುಶಃ ಇವರ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡುವುದು ಬಹುಶಃ ಇವರ ಎಷ್ಟು ಇವತ್ತು ಗಾಬರಿಗೊಂಡಿದ್ದಾರೆ ವೇಣುಗೋಪಾಲ್ ಅವರ ಸಂಘಟನಾ ಶಕ್ತಿಯಿಂದ ಎಷ್ಟು ಗಾಬರಿಗೊಂಡಿದ್ದಾರೆ ಅಂತ ಇದರಿಂದ ಅರ್ಥ ಆಗ್ತದೆ. ಸೊ ಪ್ರತಿಪಕ್ಷಗಳು ಜನಪರವಾದ ಕೆಲಸ ಮತ್ತು ಸಂಘಟನೆ ಮಾಡಿಕೊಂಡು ಇವತ್ತು ಚುನಾವಣೆ ಹೋಗಲಿ, ಗ್ಯಾಂಗ್ ಇರಲಿ, ಅದನ್ನು ಮಟ್ಟ ಹಾಕುವಂತ ಕೆಲಸ ಅದು ಇಲಾಖೆಯ ಕೆಲಸ. ಸರ್ಕಾರ ಅದಕ್ಕೆ ಸಂಪೂರ್ಣವಾದ ಫ್ರೀ ಹ್ಯಾಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಯಾರು ಹಸ್ತಕ್ಷೇಪ ಮಾಡುವಂತ ವಿಚಾರ ಇಲ್ಲ. ಎರಡನೇದು, ಇವತ್ತು ಇಲಾಖೆ ಸಮರ್ಪಕವಾಗಿ ಆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಕೇಳುವಂಥದ್ದು. ಒಂದು ಮಾತ್ರ ನಿರಪರಾಧಿಗೆ ಮಾತ್ರ ತೊಂದರೆ ಆಗುವುದು ಬೇಡ. ಆ ವಿಚಾರ ಕೆಲವೊಮ್ಮೆ ಬಹುಶಃ ಆಗಬಾರ್ದು ಅಂತ ಒಂದು ಅರ್ಥ ಆಗುವುದಿಲ್ಲ. ಲಾಭ ಹೊರತು ಅವರಿಗೆ ಸಮಾಜಕ್ಕೆ ಲಾಭ ಇಲ್ಲ. ಸೊ ಅಲ್ಲಿ ಇವತ್ತು ಅದು ಯಾವ ಮಾಫಿ ಇದೆಯಾ ಇಲ್ವಾ ಅಂತ ಹೇಳಿ ಅದು ಪೊಲೀಸ್ ತನಿಖೆ ಹೇಳಬೇಕು. ಮತ್ತು ನಮ್ಮ ಮಾಫಿಯಾ ಅಂತ ಯಾವುದು ಬಹುಶಃ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಮಾಫಿಯಾ ಯಾರೆಲ್ಲ ಇವತ್ತು ಸೇವಿಸುವಂತ ವಿಚಾರ ಇದೆ, ಇದನ್ನು ಯಾರಿಗೆ ಮಟ್ಟ ಹಾಕಬೇಕಂತೇಳಿ ದೊಡ್ಡ ಮಟ್ಟ ಚಿಂತನೆ ನಡಿಬೇಕು. ನಾನು ಕೂಡ ಇವತ್ತು ಬೇರೆ ಬೇರೆ ತಜ್ಞರ ಜೊತೆ ಕಾನೂನಿನ ಜೊತೆ ಇದರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರತಿಭಟನೆ ಮಾಡಿದ ತಕ್ಷಣ ಮಾಫಿಯಲ್ಲಿ ಕೂಡ ಖಾಲಿ ಆಗುವುದು